ನಿಜವಾಗ್ಲೂ ಈ ಮೂವಿ ಡೈರೆಕ್ಟರು ರಾಕ್ಷಸನೇ ಗುರು. ಪ್ರಜ್ವಲ್ ಅಣ್ಣಂಗೆ ಏನಾಗಿದೆ ಅಂತ ಅರ್ಥನೇ ಆಗ್ತಿಲ್ಲ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಕ್ಷಸ ಡೈರೆಕ್ಟೆಡ್ ಬೈ ಲೋಹಿತ್, ಸ್ಟಾರಿಂಗ್ ಪ್ರಜ್ವಲ್ ದೇವರಾಜ್, ಸೋನಲ್ ಮನ್ನಾರೆಟು ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್: ಸಿನಿಮಾದ ಕತೆ ಬಂದು ಸತ್ಯ ಅಂತ ಸಸ್ಪೆಂಡ್ ಆಗಿರೋ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಬಂದು ಮತ್ತೆ ಆ ದಿನ ರೀಜಾಯಿನ್ ಆಗೋಕ್ಕೆ ಹೊರಟಾಗ ಆಕಸ್ಮಿಕವಾಗಿ ಅವರ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಒಂದು ಪೆಟ್ಟಿಗೆನ ಓಪನ್ ಮಾಡೋಕ್ಕೆ, ಅದು ಪೌರ್ಣಮಿ ದಿನ ಓಪನ್ ಮಾಡೋಕ್ಕೆ ಹೋಗ್ತಾರೆ. ಆ್ಯಂಡ್ ಆ ಪೆಟ್ಟಿಗೆಯಲ್ಲಿ ಬ್ರಹ್ಮ ರಾಕ್ಷಸ ಇರ್ತಾನೆ. ಸೊ ಆಕಸ್ಮಿಕವಾಗಿ ಆ ಪೆಟ್ಟಿಗೆ ಓಪನ್ ಆದಮೇಲೆ ಏನಾಗುತ್ತೆ ಅಂತಂದರೆ ಈ ಸಿನಿಮಾದ ಕತೆ. ಡೈರೆಕ್ಟ್ ಮೂವಿ ರಿವ್ಯೂ ಕಡೆ ಬರೋದಾದರೆ, ನನಗೆ ಮೈಂಡ್ನಲ್ಲಿ ಒಂದೇ ಒಂದು ಕ್ವಶನ್ ನೋಡ್ತಿತ್ತು ಈ ಸಿನಿಮಾ ನೋಡಿ. ಅಲ್ಲ, ಇವ್ರಿಗೆ ನಿಜವಾಗ್ಲೂ ಈ ಶೋಕಿ ಬೇಕಿತ್ತಾ ಅಂತ. ಥಿಯೇಟ್ರಲ್ಲಂತೂ ನಾನು ಈ ಸಿನಿಮಾ ನೋಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಹೋಗಿ ಸನ್ನೆಕ್ಸ್ಟ್ ಅಪ್ಲಿಕೇಶನಲ್ಲಿ ಸಿನಿಮಾ ನೋಡೋಣ ಅಂತ ಹೋಗಿ ನೋಡಿದ್ರೆ, ಅಲ್ಲ ಲವಿತಣ್ಣ, ನೀವೇನು ಈ ಸಿನಿಮಾ ನಿಂಗ ಲೂಪಲ್ಲಿ ಹಾಕಿಡೋದು. ಇನ್ನು ಆ್ಯಕ್ಟರ್ಸ್ ಅವರ ಪರ್ಫಾರ್ಮೆನ್ಸ್ ಕಡೆ ಬರೋದಾದರೆ, ಸೋನಲ್ ಅವರ ಕ್ಯಾಮಿಯೋ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಅನ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜನನೇ ಸ್ಟಾರ್ ಕ್ಯಾಸ್ಟಿಂಗ್ ಇದೆ. ನೀವು ಯಾರ್ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತೀರೋ ಅವರೆಲ್ಲರೂ ಇಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಪ್ರಜ್ವಲ್ ಅವರ ಪರ್ಫಾರ್ಮೆನ್ಸ್ ತುಂಬ ಆ್ಯಾವ್ರೇಜ್ ಆಫ್ ಆಗಿತ್ತು. ಅದು ಯಾಕೆ ಹಿಂಗೆ ಬರೀ ನನಗೊಬ್ಬಂಗೆ ಈ ಥರ ಫೀಲ್ ಆಯಿತು ಅಂತ ಅನ್ನೋದು ಗೊತ್ತಿಲ್ಲ. ಬಟ್ ಸಿನಿಮಾ ಮಾತ್ರ ಹೆವಿ ರೋದನೆ ಕೊಡೋಕ್ಕೆ ಶುರು ಆಯ್ತಪ್ಪ. ತುಂಬ ಸಿಂಪಲಾಗಿ ಹೇಳಬೇಕಂತಂದರೆ, ಫಸ್ಟ್ ಹಾಫಿಂದ ಇಂಟರ್ವಲ್ ತನಕ ಒಂದು ಕತೆ ಹೇಳಿ, ಮತ್ತು ಸೆಕೆಂಡ್ ಹಾಫಿಂದ ಫಸ್ಟ್ ಹಾಫಲ್ಲಿ ಏನು ಹೇಳಿದಾರೋ ಅದನ್ನೇ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಲೂಪ್ನಲ್ಲಿ ಹಾಕಿ ಕ್ಲೈಮ್ಯಾಕ್ಸ್ ತನಕ ತಗೊಂಡೋಗಿ ಆ ದರಿದ್ರ ಕ್ಲಿಫ್ ಹ್ಯಾಂಗರ್ ಕೊಟ್ಟು ಕತೆ ಮುಗಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ನನಗೇನು ಓಕೆ ಆಗಿದೆ, ಏನು ಓಕೆ ಆಗಿಲ್ಲ ಅಂತ ಅನ್ನೋದು ಹೇಳೋದಾದರೆ, ಬೀಯಿಂಗ್ ಹಾನೆಸ್ಟ್, ನಿಜವಾಗ್ಲೂ ನನಗೆ ಈ ಮೂವಿ ಟೀಮ್ ಅವರ ಕಾನ್ಫಿಡೆನ್ಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಹೇಳ್ಬೇಕಂದ್ರೆ, ಈ ಪ್ರೊಡ್ಯೂಸರ್ ಅವರ ಧೈರ್ಯ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೂ ಇದನ್ನೆಲ್ಲ ಸೈಡಿಗೆ ಇಟ್ಟರೆ, ಸಿನಿಮಾದಲ್ಲಿ ಯೂಸ್ ಮಾಡಿರುವಂತಹ ದ ಮಿನಿಮಲ್ ಎಫೆಕ್ಟ್ಸ್ ಅಂತ ಅನ್ನೋದೇನಿದೆ, ಓಕೆ, ಸಿನಿಮಾಗೆ ತಕ್ಕಂತೆ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೊಂದು ಪಾಸಿಟಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಈ ಸಿನಿಮಾ ಯಾಕೆ ನನಗೆ ವರ್ಕ್ ಆಗಿಲ್ಲ ಅಂತ ಅನ್ನೋದು ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಸಿನಿಮಾದ ಸ್ಟೋರಿ ಅಂತೂ ತುಂಬ ಥಿನ್ ಆಗಿದೆ. ಇದ್ರ ಜೊತೆ ಇನ್ನು ಪ್ರಜ್ವಲ್ ಅವರು ಕೂಡ ನಾರ್ಮಲಾಗಿ ಆ್ಯಕ್ಟಿಂಗ್ ಮಾಡಿದ್ರು, ಅದೊಂಥರ ಒಳ್ಳೆ ಓವರ್ ಆ್ಯಕ್ಟಿಂಗ್ ಆಡ್ತಾವ್ರೆ ಅಂತ ಅನ್ನೋ ಲೆವೆಲಿಗೆ ಫೀಲ್ ಆಗ್ತಿದ್ದು. ತೋರಿಸಿದ್ದೆ ತೋರಿಸಿ ಸುಮ್ಮನೆ ತಿಕ್ಲಿಡಿಸ್ತಾರೆ. ಇನ್ನು ಅಜನೀಶ್ ಲೋಕನಾಥ್ ಅವರ ಟ್ರಯಲ್ ಮ್ಯೂಸಿಕ್ಕು ಅಥವಾ ಅವರು ಪ್ರಾಕ್ಟೀಸ್ ಸೆಕ್ಷನ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಐ ಆಮ್ ಸಾರಿ ಈ ಥರ ನಾನು ರಿವ್ಯೂ ಕೊಟ್ಟಿರೋದಕ್ಕೆ. ಯಾಕೆಂತಂದರೆ ನಿಜವಾಗ್ಲೂ ಈ ಸಿನಿಮಾ ತುಂಬ ಕಂಪ್ಲೀಟ್ ಬೇಜಾರಾಯಿತು. ಇನ್ಮೇಲೆ ಈ ಥರ ಮಾಡೋದು ಬಿಟ್ಟು ಸ್ವಲ್ಪ ಯೂನಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಒಂದು ವರ್ಕ್ ಮಾಡಿದ್ರು ಚೆನ್ನಾಗಾಗ್ತಿತ್ತೇನೋ ಅಂತ ನನಗನ್ನಿಸ್ತು. ಸೊ ಇದು ನನ್ನ ರಿವ್ಯೂ ಆಗಿತ್ತು. ಓವರಾಲ್ ಈ ಮೂವಿಗೆ ನನ್ನ ಕಡೆಯಿಂದ ನಾನು ರೇಟಿಂಗ್ಸ್ನ ಕೊಡೋದಾದರೆ, ಈ ಮೂವಿಗೆ 2 ಸ್ಟಾರ್ಸ್ ಔಟ್ ಆಫ್ 5 ರೇಟಿಂಗ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನಿಲ್ಲಿ ಹಾನೆಸ್ಟ್ ರಿವ್ಯೂ ಕೊಟ್ಟಿರುವಂಥ ಉದ್ದೇಶ ಸಿನಿಮಾಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕಂತ ಅಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಬರುವಂತಹ ಅವರ ಅಪ್ಕಮಿಂಗ್ ಸಿನಿಮಾಗಳಲ್ಲಿ ಅವ್ರು ಮಾಡಿರುವಂಥ ಒಂದು ಮಿಸ್ಟೇಕ್ಸ್ನ ಅದನ್ನ ಸರಿ ಮಾಡಿಕೊಂಡು ಅವ್ರ ಕಥೆನ ತುಂಬ ಕ್ಲೀನಾಗಿ ತೊಗೊಂಡು ಬಂದರೆ ನಮಗೂ ಕೂಡ ನೋಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಅನ್ನೋದನ್ನ, ಅಥವಾ ನಾನೇನಾದರೂ ತಪ್ಪಾಗಿ ತಿಳ್ಕೊಂಡಿದ್ರೆ ಅದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.